ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ. ನನ್ನ ಥಂಬ್ನೇಲ್ ನೋಡಿ ನಿಮಗೆ ಇವಾಗ ಆಲ್ರೆಡಿ ಗೊತ್ತಾಗಿರುತ್ತೆ ನಾವೆಲ್ಲರೂ ಇವಾಗ ಎಲ್ಲಿ ಹೊರಟಿದ್ದೀವಿ ಅಂತ. ಎಸ್, ನಾವು ಹೊರಟಿರೋದು ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಗೆ ಹೋಗೋದು ನಮ್ಮ ತುಂಬ ದಿನಗಳ ಕನಸಾಗಿತ್ತು. ಸೊ ಫೈನಲಿ ಪ್ಲ್ಯಾನ್ ಮಾಡಿಬಿಟ್ಟು ನಾವು ಅಯೋಧ್ಯೆಗೆ ಹೊರಟ್ವಿ. ಅಯೋಧ್ಯೆ ಜೊತೆಗೆ ನಾವು ಇನ್ನು ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ, ನಾವು ಯಾರೆಲ್ಲ ಹೋಗಿದ್ವಿ, ಎಲ್ಲಿ ಸ್ಟೇ ಮಾಡಿದ್ವಿ, ಈ ಎಲ್ಲ ಡೀಟೇಲ್ಸ್ನ ನಾನು ಇನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ನಾವು ಹೊರಟಿದ್ದು ಮಧ್ಯರಾತ್ರಿ 1 ಗಂಟೆಗೆ ಮನೆಯಿಂದ ಹೊರಟು ಆಲ್ಮೋಸ್ಟ್ 2-2:30 ಅನ್ನೋ ಅಷ್ಟೊತ್ತಿಗೆ ಬೆಂಗಳೂರು ಏರ್ಪೋರ್ಟ್ ರೀಚ್ ಆದ್ವಿ. ನಮ್ಮ ಫ್ಲೈಟ್ ಬಂದು ಬೆಳಗ್ಗೆ 5 ಗಂಟೆಗೆ. ಈ ಫ್ಲೈಟ್ ಡೈರೆಕ್ಟಾಗಿ ಅಯೋಧ್ಯೆಗೆ ಇರಲಿಲ್ಲ. ನಾವು ಬೆಂಗಳೂರು ಏರ್ಪೋರ್ಟಿಂದ ಅಯೋಧ್ಯೆಗೆ ರೀಚ್ ಆಗೋದಕ್ಕೆ ಮಧ್ಯ 2 ಲೇ ಆಫ್ ಇತ್ತು. ಅಂದರೆ ಬೆಂಗಳೂರಿಂದ ಮಂಗಳೂರಿಂದ ಡೆಲ್ಲಿ ಮತ್ತು ಡೆಲ್ಲಿಯಿಂದ ಅಯೋಧ್ಯೆ. ನಾವು ರೀಚ್ ಆಗಿದ್ದು ಈ ಥರ 2 ಫ್ಲೈಟ್ ಮೂಲಕ. ಟರ್ಮಿನಲ್ 2 ಇಂದ ಹೋಗ್ತಾ ಇರೋದು ಇನ್ನೂ ಜಾಸ್ತಿನೇ ಖುಷಿ ಇತ್ತು. ಯಾಕಂದರೆ ಟರ್ಮಿನಲ್ 2 ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಇದು ನೋಡೋದಕ್ಕೆ ತುಂಬ ಸುಂದರವಾಗಿದೆ ಅಂತ ತುಂಬ ಜನ ಹೇಳಿದರು. ಲಾಸ್ಟ್ ಟೈಮ್ ಕೂಡ ನಾವು ಕೇರಳಗೆ ಟರ್ಮಿನಲ್ 1 ಇಂದಾನೇ ಹೊರಟಿದ್ದು. ಆದ್ದರಿಂದ ನೆಕ್ಸ್ಟ್ ಟೈಮ್ ಹೋದಾಗ ಟರ್ಮಿನಲ್ 2 ಇಂದಾನೇ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಸೊ ಇವಾಗ ಲಕ್ಕಿಲಿ ಟರ್ಮಿನಲ್ 2 ಇಂದಾನೇ ಫ್ಲೈಟ್ ಹೊರಡೋದ್ರಿಂದ ಟರ್ಮಿನಲ್ 2 ನೋಡೋದಕ್ಕೆ ಅವಕಾಶ ಸಿಕ್ತು. ಈ ಟರ್ಮಿನಲ್ 2 ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ 2 ಕಣ್ಣು ಕೂಡ ಸಾಲಲ್ಲ. ಎಲ್ಲರೂ ಬರೀ ಹೇಳ್ತಾ ಇದ್ರು, ಹೇಳಿದ್ದನ್ನು ಕೇಳಿಸ್ಕೊಂಡಿದ್ವಿ. ಆದರೆ ಈ ಸತಿ ನೋಡೋದಕ್ಕೆ ಸಿಕ್ತು. ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಬೆಂಗಳೂರು ಏರ್ಪೋರ್ಟ್ ಈ ಥರ ವಿಶ್ವದಲ್ಲೇ ಒಂದು ಸುಂದರವಾದ ಏರ್ಪೋರ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏರ್ಪೋರ್ಟನ್ನು ನೋಡೋದಕ್ಕೋಸ್ಕರ ಆದರೂ ಒಂದ್ಸಲ ಇಲ್ಲಿಗೆ ಹೋಗಬೇಕು. ಅಷ್ಟು ಸುಂದರವಾಗಿದೆ. ಹೇಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ನಾವಂತೂ ಟರ್ಮಿನಲ್ 2 ಇಂದ ಹೊರಟಿದ್ದು ತುಂಬಾ ಖುಷಿ ಕೊಡ್ತು.
ಬಂದು ನಮ್ಮ ಮಕ್ಕಳಿಗೆ ಸೆಕೆಂಡ್ ಫ್ಲೈಟ್ ಜರ್ನಿ ಅಂತಾನೆ ಹೇಳ್ಬೋದು. ನಾವು ಲಾಸ್ಟ್ ಟೈಮ್ ಹೋದಾಗ ಮಕ್ಕಳು ಮತ್ತೆ ಎಲ್ಲಿಗೆ ಹೋಗೋದು ಫ್ಲೈಟಲ್ಲಿ ಅಂತ ಪ್ರತಿ ಸಲ ಕೇಳ್ತಾ ಇದ್ರು. ಆದಷ್ಟು ಬೇಗ ಅಂದರೆ ಇಷ್ಟು ಬೇಗ ಇನ್ನೊಂದು ಟ್ರಿಪ್ ಹೋಗ್ತೀವಿ ಅಂತ ನಮ್ಮಿಂದ ಊಹೆ ಕೂಡ ಮಾಡೋಕ್ಕಾಗಿರಲಿಲ್ಲ. ಇಷ್ಟು ಬೇಗ ಹೋಗ್ತೀವಿ ಅಂತ ಅಂದ್ಕೊಂಡು ಇರಲಿಲ್ಲ. ಕೆಲವೊಂದು ಸಲ ಪ್ಲ್ಯಾನ್ಡ್ ವಿಷಯಗಳಿಗಿಂತ ಅನ್ಪ್ಲ್ಯಾನ್ಡ್ ವಿಷಯಗಳೇ ತುಂಬ ಖುಷಿ ಕೊಡುತ್ತೆ. ಸೊ ಈ ಟ್ರಿಪ್ ಕೂಡ ಅನ್ಪ್ಲ್ಯಾನ್ಡ್ ಆಗಿದ್ದರಿಂದ ನಾವು ಇಮಿಡಿಯೇಟಾಗಿ ಬುಕ್ ಮಾಡಿಕೊಂಡು ಇಮಿಡಿಯೇಟಾಗಿ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ನೋಡಿ, ನಾವು ಮನೆಯಿಂದ ಹೊರಟಿದ್ದು ರಾತ್ರಿ ಆದ್ರೂ ನಾವು ಫ್ಲೈಟ್ ಕ್ಯಾಚ್ ಮಾಡೋ ಅಷ್ಟರಲ್ಲಿ ಫ್ಲೈಟ್ ಟೇಕ್ ಆಫ್ ಆಗೋ ಟೈಮ್ಗೆ ಆಲ್ರೆಡಿ ಬೆಳಗ್ಗೆ ಆಗಿಬಿಟ್ಟಿತ್ತು. ಫ್ಲೈಟ್ ಇದ್ದಿದ್ದು ಬಂದು ಬೆಳಗ್ಗೆ 6 ಗಂಟೆಗೆ. ಸೊ ಇವಾಗ 6 ಗಂಟೆಗೆ ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದೆ. ಮಧ್ಯರಾತ್ರಿ ಎದ್ದು ಬಂದಿದ್ದರಿಂದ ಮಕ್ಕಳಿಗಂತೂ ತುಂಬಾ ನಿದ್ದೆ ಬಂದಿತ್ತು. ಸನಿಯಾ ಅಂತೂ ಬೇಗ ಫ್ಲೈಟ್ ಟೇಕ್ ಆಫ್ ಆಗ್ತಿದ್ದ ಹಾಗೆ ಮಲ್ಕೊಂಡ್ಬಿಟ್ಲು. ಜರ್ನಿ ಮಾತ್ರ ತುಂಬ ಸುಂದರವಾಗಿತ್ತು. ನೀವೇ ನೋಡ್ತಾ ಇದ್ದೀರಾ, ಈ ಥರ ಕ್ಲೌಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಥರ ವ್ಯೂಸ್ನೆಲ್ಲ ನೋಡಿಕೊಂಡು ನಮ್ಮ ಫ್ಲೈಟ್ ಜರ್ನಿಯನ್ನು ನಾವು ಮತ್ತು ನಮ್ಮ ಮಕ್ಕಳು ಎಂಜಾಯ್ ಮಾಡಿದ್ವಿ. ಸೊ ಇವಾಗ ನಾವು ಅಯೋಧ್ಯ ರೀಚ್ ಆದ್ವಿ. ಬೆಳಗ್ಗೆ 5 ಗಂಟೆಗೆ ಫ್ಲೈಟ್ ಇದ್ದಿದ್ದು ಬೆಂಗಳೂರಿಂದ. ನಾವು ಇವಾಗ ಅಯೋಧ್ಯ ರೀಚ್ ಆದಾಗ ಟೈಮ್ ಬಂದು 12:30 ಆಗಿದೆ. ಅಯೋಧ್ಯ ಏರ್ಪೋರ್ಟ್ ಕೂಡ ತುಂಬ ಸುಂದರವಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ರಾಮಾಯಣದ ಸೀನರೀಸ್ನೆಲ್ಲ ಹಾಕಿದ್ದಾರೆ. ಸೊ ಇಲ್ಲಿ ಟೈಮ್ ಇದ್ದರೆ ಇದನ್ನೆಲ್ಲ ನೋಡಿಕೊಂಡು ರಾಮಾಯಣದ ಕಥೆಯನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೋದು. ಈ ಏರ್ಪೋರ್ಟ್ ಕೂಡ ತುಂಬಾ ಸುಂದರವಾಗಿದೆ, ಒಂಥರ ಟ್ರೆಡಿಷ್ನಲ್ ಆಗಿ ಚೆನ್ನಾಗಿದೆ. ಆಲ್ರೆಡಿ ರೂಮ್ ಬುಕ್ ಆಗಿರೋದ್ರಿಂದ ಅಯೋಧ್ಯ ಏರ್ಪೋರ್ಟಿಂದ ನಾವು ರೂಮ್ಗೆ ಹೋಗೋದಕ್ಕೆ ಇಲ್ಲಿ ಕ್ಯಾಬ್ ಫೆಸಿಲಿಟೀಸ್ ಕೂಡ ಇದೆ. ಅಂದರೆ ನೀವು ಪ್ರೀಪೇಡ್ ಟ್ಯಾಕ್ಸಿಯನ್ನು ಕೂಡ ಬುಕ್ ಮಾಡಿಕೊಂಡು ಹೋಗ್ಬೋದು. ನಾವಿವಾಗ ಇಲ್ಲಿ ಪ್ರೀಪೇಡ್ ಟ್ಯಾಕ್ಸಿಯನ್ನು ಬುಕ್ ಮಾಡಿಕೊಂಡು ಅಯೋಧ್ಯ ಟೆಂಪಲ್ ಹತ್ರನೇ ರೂಮ್ ಬುಕ್ ಮಾಡಿರೋದ್ರಿಂದ ನಾವಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ಪೇಂಟಿಂಗ್ಸ್ನೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್. ಸೊ ಇವಾಗ ನಾವೆಲ್ಲ ಸ್ವಲ್ಪ ಟಯರ್ಡ್ ಆಗಿದ್ದರಿಂದ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ನಾವೆಲ್ಲ ರೆಡಿ ಆಗಿಬಿಟ್ಟು ಇವಾಗ ಅಯೋಧ್ಯ ನೋಡೋದಕ್ಕೆ ಹೋಗಬೇಕಲ್ವಾ. ಶ್ರೀರಾಮನ ದರ್ಶನ ಮಾಡೋದಕ್ಕಂತೂ ಹೋಗಲೇಬೇಕು. ಆದ್ದರಿಂದ ನಾವು ದೇವಸ್ಥಾನಕ್ಕೆ ಎಷ್ಟು ಗಂಟೆಗೆ ಹೋದ್ವಿ, ದೇವಸ್ಥಾನದಲ್ಲಿ ದರ್ಶನ ಪಡೆಯೋಕ್ಕೆ ಎಷ್ಟು ಹೊತ್ತಾಯಿತು, ಮತ್ತು ಅಯೋಧ್ಯೆಯಲ್ಲಿ ಇನ್ನೂ ಏನೇನು ಪ್ಲೇಸಸ್ನ ನೋಡಿದ್ವಿ ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಸೊ ನಾವೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಗಡೆ ಹೋಗಬೇಕಾದ್ರೆ ಆಲ್ರೆಡಿ ತುಂಬ ಹೊತ್ತಾಗ್ಬಿಟ್ಟಿತ್ತು. ಊಟ ಟೈಮ್ ಆಗೋಗ್ಬಿಟ್ಟಿತ್ತು. ಮಕ್ಕಳಿಗೆಲ್ಲ ನಮಗೆ ಎಲ್ಲರಿಗೂ ತುಂಬಾ ಹಸಿವಾಗಿತ್ತು. ಆದ್ದರಿಂದ ಎಲ್ಲಿ ಊಟ ಮಾಡೋದು ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ.
ನೋಡಿ, ಇಲ್ಲಿಂದಾನೇ ರಾಮ ಮಂದಿರದ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಟೆಂಪಲ್ ಒಳಗಡೆ ಹೋಗೋದಕ್ಕೆ ಯಾವಾಗ ಹೋಗ್ತೀವಿ ಅಂತ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಮೊದಲಿಗೆ ಊಟ ಮಾಡಿಕೊಂಡು ಹೋಗೋಣ ಅಂತ ಇವಾಗ ಹೋಟೆಲ್ನ ಹುಡ್ಕೊಂಡು ಹೋದ್ವಿ. ಅಯೋಧ್ಯೆಗೆ ಬರೋರು ಊಟ ತಿಂಡಿ ಅಂತ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ತುಂಬಾ ಹೋಟೆಲ್ಸ್ಗಳು, ತುಂಬಾ ಭಂಡಾರಗಳು ಇದೆ. ನಿಮಗೆ ಯಾವ ಫುಡ್ ಬೇಕು ಎಲ್ಲ ಥರದ ಫುಡ್ ಕೂಡ ಇಲ್ಲಿ ಸಿಗುತ್ತೆ. ಆದ್ದರಿಂದ ನಾವಿಲ್ಲಿ ಹೋಗಿದ್ದು ಉಡುಪಿ ಎಕ್ಸ್ಪ್ರೆಸ್ ಅಂತ. ಇಲ್ಲಿ ವಿದಿನ್ 1 ಕಿಲೋಮೀಟರೇನೆ 2ರಿಂದ 3 ಉಡುಪಿ ಹೋಟೆಲ್ಗಳಿದೆ. ನೀವು ಎಲ್ಲಿಗೆ ಬೇಕಾದರೂ ಹೋಗಿ ಊಟ ತಿಂಡಿ ಎಲ್ಲ ಆರಾಮಾಗಿ ಮಾಡ್ಕೊಳ್ಬೋದು. ಸೊ ನಾವಿವಾಗ ಊಟ ಮಾಡೋಕ್ಕೆ ಹೋಗ್ತಾ ಇರೋದು ಉಡುಪಿ ಎಕ್ಸ್ಪ್ರೆಸ್ಗೆ. ಇದು ದೇವಸ್ಥಾನದ ಎದುರುಗಡೆನೇ ಇದೆ. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಾವೆಲ್ಲ ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಇವಾಗ ಮತ್ತೆ ಹೊರಟ್ವಿ. ನೋಡಿ, ಕತ್ಲಾಗ್ತಾ ಆಗ್ತಾ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ರು. ಇನ್ನು ಇವಾಗಲೇ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ, ಇನ್ನು ಕತ್ಲಾದ ಮೇಲೆ ಇನ್ನೂ ಎಷ್ಟು ಸುಂದರವಾಗಿ ಕಾಣಿಸ್ಬೋದಲ್ವಾ. ಇಲ್ಲಿ ಮಂದಿರದ ಒಳಗಡೆ ಹೋಗೋದಕ್ಕೆ ನಾವು ಪಾಸಸ್ಗಳನ್ನು ಬುಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪಾಸಸ್ಗಳು ಕೂಡ ಆನ್ಲೈನಲ್ಲಿ ಅವೈಲೇಬಲ್ ಇದೆ. ಈ ಪಾಸಸ್ಗೆ ಯಾವುದೇ ದುಡ್ಡನ್ನು ಕೊಡಬೇಕಾಗಿಲ್ಲ. ಸೊ ಇದು ಫ್ರೀ ಆಗಿರುತ್ತೆ. ನಾವು ಹೋಗೋ ಡೇಟ್ಗಿಂತ 15 ದಿನಗಳ ಮುಂಚೆ ನಾವು ಈ ಪಾಸಸ್ಗಳನ್ನು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಬೋದು. ಯಾರಿಗಾದರೂ ಈ ಫ್ರೀ ಪಾಸಸ್ಗಳನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದರೂ ತೊಂದರೆ ಇಲ್ಲ. ನೀವು ಡೈರೆಕ್ಟಾಗಿ ಹೋಗಿ ಫ್ರೀಯಾಗಿ ಕೂಡ ದರ್ಶನನ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ನಾವು ಬಂದು ನಮ್ಮ ಪಾಸಸ್ ಪ್ರಕಾರ ಪಕ್ಕದಲ್ಲಿ ಒಂದು ಲೇನ್ ಇದೆಯಲ್ಲ, ಅಲ್ಲಿಗೆ ಹೋಗಬೇಕಾಗಿತ್ತು. ನಮಗೆ ಗೊತ್ತಾಗಲಿಲ್ಲ. ಆದ್ದರಿಂದ ಈ ಜನರಲ್ ದರ್ಶನ ಏನಿತ್ತಲ್ಲ, ನಾವು ಅದೇ ಕ್ಯೂ ಒಳಗಡೆ ಹೋದ್ವಿ. ಕ್ರೌಡ್ ಇಲ್ಲದೆ ಇರೋದ್ರಿಂದ ನಾವು ಆರಾಮಾಗಿ ಒಳಗಡೆ ಹೋಗೋದಕ್ಕೆ ಆಯಿತು. ಈ ಪಾಸಸ್ಗಳನ್ನು ಬುಕ್ ಮಾಡೋದಕ್ಕೆ ಈ ಥರ 7 ಗಂಟೆಯಿಂದ 9 ಗಂಟೆ, 9 ಗಂಟೆಯಿಂದ 11 ಗಂಟೆ ಈ ಥರ ಸ್ಲಾಟ್ಸ್ಗಳನ್ನು ಕೊಡ್ತಾರೆ. ನಮ್ಮ ಸ್ಲಾಟ್ ಇದ್ದಿದ್ದು ಬಂದು 7 ಗಂಟೆಯಿಂದ 9 ಗಂಟೆ. ಕ್ರೌಡ್ ಇಲ್ಲ ಅಂದರೆ ಫ್ರೀ ದರ್ಶನವನ್ನು ಕೂಡ ಬೇಗನೆ ಮಾಡ್ಕೊಳ್ಬೋದು. ಬಟ್ ಕ್ರೌಡ್ ಇದ್ದರೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆಲ್ಮೋಸ್ಟ್ ಇಷ್ಟು ಒಳಗಡೆ ಬಂದ ಮೇಲೆ ಗೊತ್ತಾಯಿತು ನಾವು ಪಾಸ್ ಯಾರ ಹತ್ರ ಇದೆ ಅವರು ಪಕ್ಕದ ಲೇನಲ್ಲಿ ಡೈರೆಕ್ಟಾಗೆ ಹೋಗ್ಬೋದು ಅಂತ. ಇಲ್ಲಿ ಸೆಕ್ಯೂರಿಟಿ ಹತ್ರ ಎಲ್ಲ ವಿಚಾರಿಸ್ಕೊಂಡ್ಮೇಲೆ ಗೊತ್ತಾಯಿತು ನಾವು ಆ ಕಡೆ ಹೋಗಬೇಕಿತ್ತು ಅಂತ. ಸೊ ಅಲ್ಲಿಂದಾನೇ ನಾವು ಪಕ್ಕದಲ್ಲಿರೋ ಲೇನ್ಗೆ ಟ್ರಾನ್ಸ್ಫರ್ ಆಗಿಬಿಟ್ಟು ಅಲ್ಲಿಂದ ಒಳಗಡೆ ಹೋದ್ವಿ. ಅಲ್ಲಿ ಸೆಕ್ಯೂರಿಟಿ ಚೆಕಪ್ ತುಂಬ ಇದೆ. ಮೊಬೈಲ್ಗಳನ್ನು ಕೂಡ ಒಳಗಡೆ ಬಿಡೋದಿಲ್ಲ. ಸೊ ನಾವು ಇವಾಗ ಎಲ್ಲ ಮೊಬೈಲ್ಸ್ನ ಲಾಕರಲ್ಲಿ ಇಟ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಶ್ರೀರಾಮನ ದರ್ಶನವನ್ನು ಮಾಡಿಕೊಂಡು ಹೊರಗಡೆ ಬಂದ್ವಿ. ಒಳಗಡೆ ಎಲ್ಲೂ ಮೊಬೈಲ್ಸ್ ಅಲೌಡ್ ಇಲ್ಲದೆ ಇರೋದ್ರಿಂದ ಅಲ್ಲಿ ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ನಾವು ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಹೊರಗೆ ಬರೋ ಅಷ್ಟರಲ್ಲಿ ಒಂದು 2 ಅವರ್ ಹಿಡ್ದಿರ್ಬೋದು ಅಷ್ಟೇ. ಕ್ರೌಡ್ ಕೂಡ ಅಷ್ಟೊಂದೇನೂ ಇರಲಿಲ್ಲ. ಆದರೆ ಒಳಗಡೆ ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಅನ್ನೋ ಜೈಕಾರ ಕೇಳಿ ಮನಸ್ಸಿಗೆ ತುಂಬಾ ಖುಷಿ ಆಯಿತು. ಅಲ್ಲಿ ಹೋಗೋ ಎಕ್ಸ್ಪೀರಿಯನ್ಸೇನೆ ಬೇರೆ. ಈ ದೇವಸ್ಥಾನವನ್ನು ಲೈಫಲ್ಲಿ ಒಂದ್ಸಲ ನೋಡಲೇಬೇಕು. ಅಲ್ಲಿಂದ ಹೊರಗಡೆ ಬಂದ ಮೇಲೆ ಮಸ್ಟ್ ಆ್ಯಂಡ್ ಶುಡ್ ನೋಡಲೇಬೇಕಾದಂಥ ಮಂದಿರ ಅಂದರೆ ಹನುಮಾನ್ ಗಡಿ ಟೆಂಪಲ್. ಇಲ್ಲಿ ಹನುಮಾನ್ ಗಡಿ ಟೆಂಪಲ್ ಅಂತಾನೆ ಫೇಮಸ್ ಆಗಿರೋ ಮಾರುತಿ ಮಂದಿರ ಇದೆ. ಇಲ್ಲಿ ಹೊರಗಡೆ ಸ್ವೀಟ್ಸ್ ಎಲ್ಲ ಕೂಡ ಅವೈಲೇಬಲ್ ಇರುತ್ತೆ. ಅದನ್ನು ನಾವು ಪ್ರಸಾದ್ ಅಂತ ಹೇಳಿ ಬೇಕಾದರೆ ನೈವೇದ್ಯ ಮಾಡೋದಕ್ಕೆ ತಗೊಂಡು ಒಳಗಡೆ ಹೋಗ್ಬೋದು. ಸೊ ಅಲ್ಲಿಂದ ಸ್ವಲ್ಪ ದೂರ ಅಂದರೆ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿಂದ ಬಂದರೆ ಇಲ್ಲಿರೋದು ಹನುಮಾನ್ ಗಡಿ ಟೆಂಪಲ್. ನಾವು ಹೋಗಿದ್ದು ಹನುಮಾನ್ ಜಯಂತಿ ದಿನದಿಂದೇ ಆಗಿದ್ದರಿಂದ ರಾಮನ ದೇವಸ್ಥಾನಕ್ಕಿಂತ ಹನುಮಾನ್ ಟೆಂಪಲಲ್ಲಿ ತುಂಬಾ ಕ್ರೌಡ್ ಇತ್ತು. ಸೊ ಇಲ್ಲಿ ಹೂಗಳನ್ನೆಲ್ಲ ತಗೊಂಡು ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ರಾಮನ ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ 2 ಅವರ್ ಆಗಿರ್ಬೋದು. ಬಟ್ ಇಲ್ಲಿ ಸ್ವಲ್ಪ ಚಿಕ್ಕ ಟೆಂಪಲ್ ಆದ್ರೂ ಕೂಡ ಇಷ್ಟೊಂದು ಕ್ರೌಡನ್ನು ಅದ್ರ ಜೊತೆಗೇನೆ ಹೋಗಿ ಹೊರಗಡೆ ಬರೋ ಅಷ್ಟರಲ್ಲಿ ಇಲ್ಲಿ ಇನ್ನೂ 2 ಗಂಟೆ ಕಳೀತು. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದು ರಾಮ ಮಂದಿರ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಹನುಮಾನ್ ದರ್ಶನ ಮಾಡಿಕೊಂಡು ಆಮೇಲೆ ರಾಮ ಮಂದಿರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ನಾವು ನೈಟೆಲ್ಲ ಜರ್ನಿ ಮಾಡಿಬಿಟ್ಟು ತುಂಬ ಟಯರ್ಡ್ ಆಗಿದ್ದರಿಂದ ನಾವು ರೆಸ್ಟ್ ತೊಗೊಂಡು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಗಡೆ ಬರೋ ಅಷ್ಟರಲ್ಲಿ ಆಲ್ರೆಡಿ ನಮಗೆ ರಾಮ ಮಂದಿರಕ್ಕೆ ಅಲಾಟ್ ಮಾಡಿರೋ ಟೈಮ್ ಏನಾಗಿತ್ತು ಅಂದರೆ 7 ಗಂಟೆ, ಆಲ್ರೆಡಿ 7 ಗಂಟೆ ಆಗಿಬಿಟ್ಟಿತ್ತು. ಆದ್ದರಿಂದ ನಾವು ಡಿಸೈಡ್ ಮಾಡಿದ್ವಿ ಮೊದಲು ಶ್ರೀರಾಮ ದರ್ಶನ ಮಾಡಿಕೊಂಡು ಆಮೇಲೆ ಹನುಮಾನ್ ಟೆಂಪಲ್ಗೆ ಹೋಗೋಣ ಅಂತ.
ನೋಡಿ ಈ ಮಂದಿರ ಕೂಡ ತುಂಬಾ ಸುಂದರವಾಗಿದೆ. ಇಲ್ಲಿ ಒಂದ್ಸಲ ಅಂದರೆ ಅಯೋಧ್ಯೆಗೆ ಹೋಗಿರೋರು ಈ ಟೆಂಪಲ್ನ ಮಿಸ್ ಮಾಡಿಕೊಳ್ಳೇಬೇಡಿ. ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಸೊ ಇದು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಕೂಡ ಬೇಗ ಎದ್ದು ನಾವೆಲ್ಲ ಫ್ರೆಶ್ ಅಪ್ ಆಗಿ ಇನ್ನೂ ಏನಾದರೂ ಬೇರೆ ಪ್ಲೇಸಸ್ ಇದೆಯಾ ಅಂತ ನೋಡ್ಕೊಂಬರೋಣ ಅಂತ ಹೊರಟ್ವಿ. ಯಾರೋ ಹೇಳಿದ್ರು ಇಲ್ಲಿ ಲತಾ ಮಂಗೇಶ್ಕರ್ ಚೌಕ್ ಅಂತ ಇದೆ, ಅಲ್ಲಿ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ಅಂತ. ಸೊ ನಾವಿವಾಗ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಇವಾಗ ಲತಾ ಮಂಗೇಶ್ಕರ್ ಚೌಕ್ ಕಡೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಟ್ರಾವೆಲಿಂಗಿಗಂತೂ ಏನು ಪ್ರಾಬ್ಲಮ್ಮೇ ಇಲ್ಲ. ಇವಾಗ ನಾವೇನು ಹೋಗ್ತಾ ಇದ್ದೀವಲ್ಲ, ಇದು ಗೌರ್ಮೆಂಟಿಂದ ಕೊಟ್ಟಿರೋ ಗಾಡಿಗಳು. ಇಲ್ಲಿ ನೀವು 20 ರೂಪೀಸ್ ಕೊಟ್ಟು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಟ್ರಾವೆಲ್ ಮಾಡ್ಬೋದು. ಈ ಫೆಸಿಲಿಟಿ ಮಾತ್ರ ನಮಗೆ ತುಂಬಾ ಇಷ್ಟ ಆಯಿತು. ಈ ಥರ ಎಷ್ಟು ಗಾಡಿಗಳಿದೆ ಅಂದರೆ ನಿಮಗೆ ಟ್ರಾವೆಲಿಂಗಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಎಲ್ಲಿ ಬೇಕಾದರೂ ಹತ್ಬೋದು, ಎಲ್ಲಿ ಬೇಕಾದರೂ ಇಳಿಬೋದು. ಪರ್ ಪರ್ಸನ್ ಜಸ್ಟ್ 20 ರೂಪೀಸ್ ಅಷ್ಟೇ. ಇದು ಪೂರ್ತಿಯಾಗಿ ಓಪನ್ ವೆಹಿಕಲ್ ಆಗಿರೋದ್ರಿಂದ ನೀವು ಈ ವ್ಯೂಸ್ನೆಲ್ಲ ಅಂದರೆ ಈ ರೋಡಲ್ಲಿ ಏನೇನಿದೆ, ಏನೇನು ಶಾಪ್ಸ್ ಇದೆ ಎಲ್ಲದನ್ನು ನೀವು ಫೀಲ್ ಮಾಡ್ಬೋದು. ಆ ಥರ ಈ ಗಾಡಿಯಲ್ಲಿ ಟ್ರಾವೆಲ್ ಮಾಡೋ ಎಕ್ಸ್ಪೀರಿಯನ್ಸ್ ಅಂತೂ ನಮಗೆ ತುಂಬಾ ಇಷ್ಟ ಆಯಿತು. ಸೊ ನಾವಿವಾಗ ಬಂದಿದ್ದು ಲತಾ ಮಂಗೇಶ್ಕರ್ ಚೌಕ್. ಇಲ್ಲಿ ನೋಡಿ, ಇಲ್ಲಿ ದೊಡ್ಡ ವೀಣೆಯನ್ನು ಇಟ್ಟಿದ್ದಾರೆ ಸರ್ಕಲಲ್ಲಿ. ಈ ಸರ್ಕಲ್ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಅಲ್ಲೇ ಎಲ್ಲ ಸುತ್ತಾಡಿಕೊಂಡು ಸ್ವಲ್ಪ ಫೋಟೋಸ್ನೆಲ್ಲ ತೊಗೊಂಡು ಆಮೇಲೆ ಎಲ್ಲಿಗೆ ಹೋಗೋದು ಅಂತ ಹೇಳ್ತೀನಿ. ಈ ಲತಾ ಮಂಗೇಶ್ಕರ್ ಚೌಕ್ ಪಕ್ಕದಲ್ಲಿರೋದೇನೆ ಸರಾಯು ಘಾಟ್. ಈ ಸರಾಯು ಘಾಟಲ್ಲಿ ಸಾಯಂಕಾಲ ಸರಾಯು ಆರತಿ ಇರುತ್ತೆ. ಸೊ ನಾವು ಅದಕ್ಕೆ ಹೋಗೋಣ ಅಂತ ಕೂಡ ಡಿಸೈಡ್ ಮಾಡಿದ್ದೀವಿ. ಸೊ ಅದು ಸಾಯಂಕಾಲ ಒಂದು 6:30 to 7 o'clock ಸ್ಟಾರ್ಟ್ ಆಗುತ್ತೆ. ಸೊ ನಾವು ಸಾಯಂಕಾಲ ಸರಾಯು ಘಾಟ್ಗೆ ಈ ಆರತಿ ನೋಡೋದಕ್ಕೂ ಕೂಡ ಹೋಗ್ತೀವಿ. ಇವಾಗ ಲತಾ ಮಂಗೇಶ್ಕರ್ ಚೌಕಲ್ಲಿ ಹೇಗಿದೆ ಅಂತ ನಾವು ನೋಡಿಕೊಂಡು ಇವಾಗ ಮತ್ತೆ ವಾಪಸ್ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಹನುಮಾನ್ ಗಡಿ ಟೆಂಪಲ್ ನೋಡಿದ್ದಕ್ಕೆ ನನಗೆ ಯಾಕೋ ಸಮಾಧಾನನೇ ಆಗಿರಲಿಲ್ಲ. ಅಲ್ಲಿ ಸರಿಯಾಗಿ ದೇವರ ದರ್ಶನ ತುಂಬ ಕ್ರೌಡ್ ಇರೋದ್ರಿಂದ ಆಗಿರಲಿಲ್ಲ. ಆದ್ದರಿಂದ ಇನ್ನೊಂದು ಸತಿ ಹೋಗೋಣ ಅಂತ ನಾನು ಇನ್ನೊಂದು ಸಲ ಹನುಮಾನ್ ಗಡಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಮಧ್ಯಾಹ್ನ ಬಂದರೂ ಕೂಡ ಇನ್ನೂ ಎಷ್ಟು ಕ್ರೌಡ್ ಇದೆ ಅಂತ. ಈ ಸಲ ನಾನು ಹೋಗಿದ್ದಾಗ ಹನುಮಾನ್ ದೇವರ ದರ್ಶನ ತುಂಬಾ ಚೆನ್ನಾಗಾಯಿತು. ಸೊ ಅಲ್ಲಿ ಹನುಮಾನ್ ಟೆಂಪಲ್ಗೆ ಮತ್ತೊಂದು ಸಲ ಹೋಗ್ಬಿಟ್ಟು ಬಂದೆ ನಾನು. ಇದು ಬಂದು ನಮ್ಮ ರೂಮ್ ಪಕ್ಕದಲ್ಲೇ ಇರೋ ಬಿರ್ಲಾ ಮಂದಿರ್. ಈ ಬಿರ್ಲಾ ಮಂದಿರ್ ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಕೂಡ ರಾಮ, ಸೀತೆ, ಹನುಮಾನ್ಜಿ ಮೂರ್ತಿಗಳು ಇದ್ದಿದ್ದರಿಂದ ಈ ಮೂರ್ತಿಗಳಂತೂ ನೋಡೋದಕ್ಕೆ ಇಲ್ಲಿ ನೋಡಿ ಹೊರಗಡೆಯಿಂದಾನೇ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಈ ಟೆಂಪಲ್ ಕೂಡ ತುಂಬಾ ಸುಂದರವಾಗಿತ್ತು. ರೂಮ್ ಪಕ್ಕದಲ್ಲೇ ಇರೋದ್ರಿಂದ ಹೇಗಿದೆ ಅಂತ ನೋಡ್ಕೊಂಬರೋಣ ಅಂತ ಹೋಗಿ ಬಂದ್ವಿ. ಇಲ್ಲಿ ನೀವು ಬರೀ ದೇವಸ್ಥಾನದ ದರ್ಶನ ಮಾಡೋದಷ್ಟೇ ಅಲ್ಲದೆ ಸ್ಟ್ರೀಟ್ ಶಾಪಿಂಗನ್ನು ಕೂಡ ಮಾಡ್ಕೊಳ್ಬೋದು. ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟೊಂದು ಅಂಗಡಿಗಳು, ಎಷ್ಟೊಂದು ಶಾಪ್ಗಳು ಇದೆ. ಇಲ್ಲಿ ನೀವು ಸ್ಟ್ರೀಟ್ ಶಾಪಿಂಗನ್ನು ಮಾಡ್ಬೋದು. ಸೊ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಈವ್ನಿಂಗ್ ಆಯಿತು. ನಾವು ಸರಾಯು ಘಾಟ್ಗೆ ಸರಾಯು ಆರತಿಯನ್ನು ನೋಡೋದಕ್ಕೆ ಹೊರಟ್ವಿ.
ಇದೆಲ್ಲ ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಇದನ್ನೆಲ್ಲ ನೋಡಿದ್ದು ನಾವು ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಸರಾಯು ಆರತಿ ಬಂದು 6:30ಗೆ ಸ್ಟಾರ್ಟ್ ಆಗುತ್ತೆ. ನಾವು ಇನ್ನು ಸ್ವಲ್ಪ ಬೇಗನೆ ಹೋಗೋಣ, ಅಲ್ಲಿ ಕುತ್ಕೊಳ್ಳೋದಕ್ಕೆ ಜಾಗ ಸಿಗಬೇಕಲ್ವಾ, ಮಕ್ಕಳಿರೋದ್ರಿಂದ ಆಮೇಲೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಒಂದು ಅರ್ಧ ಗಂಟೆ ಮುಂಚೆನೇ ಅಲ್ಲಿ ಹೋಗ್ಬಿಟ್ಟು ವೇಟ್ ಮಾಡ್ತಾ ಇದ್ವಿ. ಇಲ್ಲಿ ದೇವಸ್ಥಾನದ ದರ್ಶನಕ್ಕಿಂತ ಮುಂಚೆ ಇಲ್ಲಿ ಸರಾಯು ಘಾಟ್ಗೆ ಬಂದು ಸ್ನಾನ ಮಾಡಿಕೊಂಡು ಹೋಗೋರು ತುಂಬ ಜನ. ಇಲ್ಲಿ ಸರಾಯು ನದಿ ತುಂಬ ಪವಿತ್ರವಾದ ನದಿ ಆಗಿರೋದ್ರಿಂದ ಬೆಳಗ್ಗೆ ಹೊತ್ತು ಸ್ನಾನ ಮಾಡಿಕೊಂಡು ಆಮೇಲೆ ದೇವರ ದರ್ಶನ ಪಡೆಯೋದು ಮುಂಚೆಯಿಂದನೂ ವಾಡಿಕೆ. ಸೊ ಇವಾಗ ಕತ್ತಲಾಗ್ತಾ ಬಂತು ನೋಡಿ, ತುಂಬ ಜನ ಇದ್ದಾರೆ. ಸರಾಯು ಆರತಿನ ನೋಡೋದಕ್ಕೆ ಇಲ್ಲಿ ತುಂಬ ಕ್ರೌಡ್ ಇದೆ. ಸೊ ನಾವು ಇಲ್ಲಿ ಏನಿದೆ ಅಂತ ನೋಡೋದಕ್ಕೆ ಒಳಗಡೆ ಹೋದ್ವಿ. ನಮಗೂ ಕೂಡ ಒಂದು ಕಡೆ ಎಲ್ಲೋ ಕೂತ್ಕೊಳ್ಳೋದಕ್ಕೆ ಜಾಗ ಸಿಕ್ತು. ಸೊ ಈ ಆರತಿ ಎಲ್ಲ ನೋಡ್ತಾ ಇದ್ರೆ ಒಂಥರ ರೋಮಾಂಚನ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ನೀವು ಅಯೋಧ್ಯೆಗೆ ಹೋದಾಗ ಸರಾಯು ಆರತಿಯನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇವಾಗ ಇಲ್ಲಿ ಸರಾಯು ಆರತಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಸ್ವಲ್ಪ ಸುತ್ತಾಡಿಕೊಂಡು ರೂಮ್ಗೆ ಹೋಗೋಣ ಅಂತ ಹೊರಗಡೆ ಬಂದ್ವಿ. ಇಲ್ಲಿ ನೋಡಿ, ಇವರು ಕಾರಲ್ಲಿ ಆಟ ಆಡ್ತೀನಿ ಅಂತ ತುಂಬ ಹಠ ಮಾಡಿದ್ರು. ಸೊ ಮಕ್ಕಳಿಗೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ.
ಅಯೋಧ್ಯದಲ್ಲಿನ ನಮ್ಮ 2 ದಿನದ ದಿನಚರಿ ಹೀಗಿತ್ತು. ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ರಾಮನ ದರ್ಶನ ನನಗೆ ಇನ್ನೊಂದು ಸತಿ ಮಾಡಬೇಕು ಅಂತ ತುಂಬಾ ಆಸೆ ಆಗ್ತಾ ಇತ್ತು. ಆದರೆ ನೆಕ್ಸ್ಟ್ ಡೇ ಫುಲ್ ಬ್ಯುಸಿ ಶೆಡ್ಯೂಲ್ ಆಗಿರೋದ್ರಿಂದ ನಮಗೆ ಹೋಗೋದಕ್ಕೆ ಆಗಲೇ ಇಲ್ಲ. ಸೊ ಇಲ್ಲಿ ಸರಾಯು ಆರತಿಯನ್ನು ಮುಗಿಸ್ಕೊಂಡು ಹೋಗಬೇಕಾದ್ರೆ ನಾವು ರೂಮ್ ಹತ್ರನೇ ಊಟ ಮಾಡಿಕೊಂಡು ಆಮೇಲೆ ರೂಮ್ಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ನಾವು ಅಯೋಧ್ಯೆಯಿಂದ ಎಲ್ಲಿ ಹೊರಟ್ವಿ, ಅಲ್ಲಿ ಏನೇನೆಲ್ಲ ಪ್ಲೇಸಸ್ನ ನೋಡಿದ್ವಿ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ನೀವು ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯಲೇಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾ ಇರಿ. ಜೈ ಶ್ರೀರಾಮ್.